ಹೆಲೋ ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ಶಿವಕುಮಾರ್. ಇವತ್ತಿನ ಕ್ಲಾಸ್ನಲ್ಲಿ ಆನ್ ಹಿಸ್ ಬ್ಲೈಂಡ್ನೆಸ್ ಎಂಬ ಸಾನೆಟ್ ಅನ್ನ ನಾವು ಡಿಸ್ಕಷನ್ ಮಾಡೋಣ. ಸೊ ಸಾನೆಟ್ ಅಂದ್ರೆ ಏನು? ಇಟ್ಸ್ ಅ 14 ಲೈನ್ ಪೋಯಮ್. ಹೌದಾ? ಒಂದು ಪೋಯಮ್ಸ್ ಅನ್ನು ನಾವು ಬೇರೆ ಬೇರೆ ರೀತಿಯಲ್ಲಿ ವಿಂಗಡಿಸ್ತೀವಿ. ಅದರಲ್ಲಿ ಸಾನೆಟ್ ಎನ್ನುವಂಥದ್ದು ಒನ್ ಟೈಪ್ ಆಫ್ ಪೋಯಮ್. ಓಕೆನಾ? ಸೊ ಇದನ್ನ ಬರೆದಿರುವಂತಹವರು ಯಾರು ಅಂತಂದ್ರೆ ಜಾನ್ ಮಿಲ್ಟನ್. ಸೊ ಜಾನ್ ಮಿಲ್ಟನ್ ಬರೆದಿರುವಂತಹ ಒಂದು ಸಾನೆಟ್ ಅನ್ನ ನಾವು ಇವತ್ತು ಡಿಸ್ಕಷನ್ ಮಾಡೋಣ. ಹಾಗಾದ್ರೆ ಯಾರು ಇವರು ಜಾನ್ ಮಿಲ್ಟನ್? ಹೂ ಇಸ್ ದಿ ಜಾನ್ ಮಿಲ್ಟನ್? ಹೂ ಇಸ್ ದಿಸ್ ಮಿಲ್ಟನ್? ಸೊ ಮೊದಲನೇದಾಗಿ ಹೇಳೋದಾದ್ರೆ ಜಾನ್ ಮಿಲ್ಟನ್ ವಾಸ್ ಒನ್ ಆಫ್ ದಿ ಗ್ರೇಟೆಸ್ಟ್ ಇಂಗ್ಲಿಷ್ ಪೋಯಿಟ್ಸ್. ಸೊ ಅವನು ಒನ್ ಆಫ್ ದಿ ಗ್ರೇಟೆಸ್ಟ್ ಇಂಗ್ಲಿಷ್ ಪೋಯಮ್ ಅನ್ನ ಬರೆದಿರುವಂತಹ ಮನುಷ್ಯ. ಸೊ ಹಿ ವಾಸ್ ಒನ್ ಆಫ್ ದಿ ಗ್ರೇಟೆಸ್ಟ್ ಪೋಯಿಟ್ಸ್ ಹೂ ಲಿವ್ಡ್ ಡ್ಯೂರಿಂಗ್ 17th century. ಇಲ್ಲಿ 17th century ಇವರು ತಮ್ಮ ಜೀವನವನ್ನ ಕಳೆದಿರುವಂತವರು. ಓಕೆ, ಸೊ ಹಿ ಬಿಲಾಂಗ್ಸ್ ಟು ರೆನೆಸಾನ್ಸ್ ಅಂಡ್ ಪ್ಯೂಟನ್ ಏಜ್. ಓಕೆ, ಯಾರಾದ್ರೂ ಆಪ್ಷನ್ ಇಂಗ್ಲಿಷ್ ಸ್ಟೂಡೆಂಟ್ಸ್ ಇದ್ರೆ ರೆನೆಸಾನ್ಸ್ ಪೀರಿಯಡ್ ಯಾವುದು ಅಂತ ನಿಮಗೆ ಗೊತ್ತಿರ್ತದೆ. ಅದು 16th century ಆಗುವಂಥದ್ದು, 16 ಮತ್ತು 17th century ಆಗುವಂತಹ ಇನ್ ಬಿಟ್ವೀನ್ ದೀಸ್ 2 centuries ರೆನೆಸಾನ್ಸ್ ಎಂಬ ಯುಗ ಬರುತ್ತೆ. ಓಕೆ, ಆ ಯುಗದಲ್ಲಿ ಇವನು ಇದ್ದ ಅನ್ನೋ ಮಾತು. ಸೊ he belongs to the Renaissance and Puritan age. Okay, of English literature. English literature ನ ರೆನೆಸಾನ್ಸ್ ಮತ್ತು ಪ್ಯೂರಿಟನ್ ಏಜ್ ಅಲ್ಲಿ ಇವರು ಪೊಯಿಟ್ರಿಯನ್ನ ಮತ್ತು ಪ್ರೂಸ್ ಅನ್ನ ಕೂಡ ಇವರು ಬರೆದಿರುವಂತವರು. ಸೊ ಮಿಲ್ಟನ್ ವಾಸ್ ಹೈಲಿ ಎಜುಕೇಟೆಡ್ ಸ್ಕಾಲರ್ ಟ್ರೈನ್ಡ್ ಅಟ್ ಕೇಂಬ್ರಿಡ್ಜ್. ಸೊ ಇವರು ಕೇಂಬ್ರಿಡ್ಜ್ ಯೂನಿವರ್ಸಿಟಿಯಲ್ಲಿ ಓದಿರುವಂತವರು. Okay, he was a highly educated scholar and trained at ಕೇಂಬ್ರಿಡ್ಜ್ ಯೂನಿವರ್ಸಿಟಿ. ಸೊ ಕೇಂಬ್ರಿಡ್ಜ್ ಯೂನಿವರ್ಸಿಟಿಯಲ್ಲಿ ತಮ್ಮ ವಿದ್ಯಾಭ್ಯಾಸವನ್ನ ಇವರು ಮುಗಿಸಿರುವಂತಹವರು. ಹಿ ವಾಸ್ ಪ್ರೊಫಿಷಿಯಂಟ್ ಇನ್ ಲ್ಯಾಟಿನ್. ಸೊ ಇವರಿಗೆ ಏನೇನು ಬರ್ತಿತ್ತು? ಲ್ಯಾಟಿನ್, ಗ್ರೀಕ್, ಹಿಬ್ರಿಯು ಅಂಡ್ ಸೆವರಲ್ ಯುರೋಪಿಯನ್ ಲ್ಯಾಂಗ್ವೇಜ್ ಗಳನ್ನ ಇವರು ಮಾತಾಡ್ತಾ ಇದ್ರು. ಸೊ ಇಷ್ಟು ಲ್ಯಾಂಗ್ವೇಜ್ ಗಳನ್ನ ಇವರು ಮಾತಾಡ್ತಾ ಇದ್ರು. ಹೌದಾ? ಲ್ಯಾಟಿನ್, ಗ್ರೀಕ್, ಹಿಬ್ರು ಅಂಡ್ ಸೆವರಲ್. ಸೊ ಇಂಗ್ಲಿಷ್ ಕೂಡ. ಓಕೆ, his writings reflect strong beliefs in religion, moral duty, individual freedom and discipline. ಸೊ ಇವನು ಬರೆಯುವಂಥದ್ದು ಯಾವ ವಿಷಯಗಳ ಮೇಲೆ ಅಂತ ಕೇಳಿದ್ರೆ ಆನ್ ರಿಲಿಜನ್. ಸೊ ಬಿಲೀವ್ಸ್ ಇನ್ ರಿಲಿಜನ್, ಮಾರಲ್ ಡ್ಯೂಟಿ ಬಗ್ಗೆ ಬರೆದಿರ್ತಾನೆ. ಈಗ ಇಂಡಿವಿಜುವಲ್ ಫ್ರೀಡಮ್, ಆರೋಪೆಜಿಟಿಕಾ ಎಂಬ ಎಸ್ಸೆನ ಬರೀತಾನೆ. ಅದು ಇಂಡಿವಿಜುವಲ್ ಫ್ರೀಡಮ್ ಬಗ್ಗೆ ಹೇಳ್ತಾ ಇರುವಂಥದ್ದು. ಮತ್ತು ಡಿಸಿಪ್ಲಿನ್ ಬಗ್ಗೆ ಇವನು ತನ್ನ ಪೋಯಮ್ಸ್ಗಳಲ್ಲಿ ತಮ್ಮ ರೈಟಿಂಗ್ಸ್ಗಳಲ್ಲಿ ಮಾತಾಡ್ತಾ ಇರುವಂಥದ್ದು. ಮಿಲ್ಟನ್ ಬಿಕೇಮ್ ಕಂಪ್ಲೀಟ್ಲಿ ಬ್ಲೈಂಡ್ ಬೈ ದಿ ಅರ್ಲಿ 1650s. ಸೊ ಇವನು ಜನಿಸಿರುವಂಥದ್ದು 1608 ರಲ್ಲಿ. ಸೊ ಅಲ್ಲಿಂದ ಎಷ್ಟು ಆಲ್ಮೋಸ್ಟ್ 40 years, ಆಫ್ಟರ್ 40 years he started becoming blind. ಸೊ ತನ್ನ ಕಣ್ಣುಗಳನ್ನ ಕಳ್ಕೊಂತ ಬರ್ತಾನೆ. ಐ ಮೀನ್ ಕಣ್ಣುಗಳು ಏನಾಗ್ತದೆ? ಬ್ಲೈಂಡ್ ಆಗ್ತಾ ಗ್ರಾಜುವಲಿ ದೇ ಸ್ಟಾರ್ಟೆಡ್ his eyesight was started going gradually after 1650s. Yet continued writing through dictation. ಹೌದಾ? ತನ್ನ ಐಸೈಟ್, ತನ್ನ ಕಣ್ಣುಗಳು ಹೋದ್ರು ಅವನು ಬರೆಯೋದನ್ನು ಬಿಡೋದಿಲ್ಲ. ಎಲ್ಲಿ ಹೆಂಗ್ ಬರೀತಾನಂದ್ರೆ ತಾನು ಡಿಕ್ಟೇಟ್ ಮಾಡ್ತಾನೆ, ಸೊ ಇನ್ನೊಬ್ರು ಬರಿತಾ ಇದ್ರು. ನಂತರ ಹಿಸ್ ಮೇಜರ್ ವರ್ಕ್ಸ್ ಇನ್ಕ್ಲೂಡ್ ಪ್ಯಾರಡೈಸ್ ಲಾಸ್ಟ್, ಪ್ಯಾರಡೈಸ್ ರೀಗೇನ್ಡ್, ಅಂಡ್ ದೆನ್ ಸ್ಯಾಮ್ಸನ್ ಎಗ್ನಾಸ್ಟಸ್, ಆನ್ ಹಿಸ್ ಲೈನ್. ಸೊ ಇವುಗಳು ಈ ವ್ಯಕ್ತಿಗೆ, ಐ ಮೀನ್ ಜಾನ್ ಮಿಲ್ಟನ್ ಮೇಜರ್ ರೈಟಿಂಗ್ಸ್ಗಳು, ಮೇಜರ್ ವರ್ಕ್ಸ್ಗಳು. ಒಂದು ಪ್ಯಾರಡೈಸ್ ಲಾಸ್ಟ್, ಪ್ಯಾರಡೈಸ್ ರಿಗೇನ್, ಸ್ಯಾಮ್ಸನ್ ಎಗ್ನಾಸ್ಟಸ್, ಆನ್ ಹಿಸ್ ಲೈನ್ಸ್. Okay, despite physical disability, Milton's work shows intellectual strength and spiritual. So ಇವನು ಕೂಡ ಆದ್ರೂ ಇವನ ಪೋಯಮ್ಗಳಲ್ಲಿ ನಾವು what we see the intellectual strength, ಆ ಬೌದ್ಧಿಕ ಸ್ಟ್ರೆಂತ್ ಅನ್ನ ಮತ್ತು ಸ್ಪಿರಿಚುವಾಲಿಟಿಯನ್ನ ಇವನ ಪೋಯಮ್ಗಳಲ್ಲಿ ನಾವು ಓಕೆನಾ. ದಿಸ್ ಇಸ್ ಅಬೌಟ್ ದಿ ಆಥರ್. ನೆಕ್ಸ್ಟ್, ಹಾಗಾದ್ರೆ ಈಗ ನೋಡೋಣ ವಾಟ್ ಕೈಂಡ್ ಆಫ್ ಪೋಯಮ್ ಇಸ್ ದಿಸ್. ಸೊ ಇದರ ಸ್ಟ್ರಕ್ಚರ್ ಏನು, ಈ ಪೋಯಮ್ ಯಾವ ತರಹದ್ದು ಮತ್ತು ಇದರ ಸ್ಟ್ರಕ್ಚರ್ ಏನಿದೆ ಅನ್ನೋದನ್ನ ನೋಡೋಣ. ಸೊ ಮೊದಲು ಹೇಳಿದ ಹಾಗೆ ಇದು ಒಂದು ಸಾನೆಟ್. ಸಾನೆಟ್ ಅನ್ನೋದು 14 ಲೈನ್ ಪೋಯಮ್. ಓಕೆ, ಸಾನೆಟ್ ಅನ್ನ ಮತ್ತೆ ಬೇರೆ ಬೇರೆ ರೀತಿಯಲ್ಲಿ ನಾವು ವಿಂಗಡಿಸ್ತೀವಿ. ಒಂದೊಂದು ಶೇಕ್ಸ್ಪಿಯರ್ ಸಾನೆಟ್ ಅಂತ ಕರಿತೀವಿ ಕೆಲವೊಂದ್ಸಲ. ಹೌದಾ? ಶೇಕ್ಸ್ಪಿಯರ್ ಸಾನೆಟ್, ಮತ್ತೆ ಸ್ಪೆನ್ಸೇರಿಯನ್ ಅಂತ ಕೆಲವೊಂದು ಸ್ಪೆನ್ಸೇರಿಯನ್ ಸಾನೆಟ್. ನಂತರ ಇಲ್ಲಿ ಪೆಟ್ರಾರ್ಕ್ ಅಂತ ಇದೆ.
ಪೆಟ್ರಾರ್ಕನ್ ಸಾನೆಟ್ ಅಂತ ನಾವು ಕರಿತೀವಿ. ಸೊ ಸಾನೆಟ್ ಈ ರೀತಿ ನಾವು ಕಳಿಸ್ತೀವಿ ಆನ್ ದ ಬೇಸಿಸ್ ಆಫ್ ರೈಮಿಂಗ್ ಸ್ಕೀಮ್. ಸೊ ರೈಮಿಂಗ್ ಸ್ಕೀಮ್ ಆಧಾರದ ಮೇಲೆ ನಾವು ಅದನ್ನ ಈ ರೀತಿಯಲ್ಲಿ ವಿಂಗಡಿಸ್ತೀವಿ. ಸೊ ಎಲ್ಲಾ ಸಾನೆಟ್ಗಳು ಕೂಡ 14 ಲೈನ್ ಸೊ ಇದು ಒನ್ ಆಫ್ ದಿ ಪೆಟ್ರಾರ್ಕನ್ ಸಾನೆಟ್ಸ್. ಇದು ಪೆಟ್ರಾರ್ಕನ್ ಸಾನೆಟ್ ಆಗಿರುವಂಥದ್ದು. ಹಾಗಾದ್ರೆ ಪೆಟ್ರಾರ್ಕನ್ ಸಾನೆಟ್ ನ ರೈಮಿಂಗ್ ಸ್ಕೀಮ್ ಏನಿರ್ತದೆ ಅಂದ್ರೆ ಈ ತರ ಇರುತ್ತೆ. 1 ಮತ್ತು 4ನೇ ಲೈನ್, 5 ಮತ್ತು 8ನೇ ಲೈನ್ ಈ ತರ ರೈಮಿಂಗ್ ಆಗ್ತಿರ್ತವೆ. ಮತ್ತೆ 2 ಮತ್ತು 3ನೇ ಲೈನ್ ಈ ತರ, ಹೌದಾ? ಇಲ್ಲಿ 6 ಮತ್ತು 7ನೇ ಲೈನ್ ಈ ತರ ಇಲ್ಲಿ ರೈಮಿಂಗ್ ಸ್ಕೀಮ್ ಆಗ್ತಾ ಇರುತ್ತೆ. ನಾವು ಪೋಯಮ್ ಬಂದಾಗ ಅನಾಲಿಸಿಸ್ ಮಾಡುವಾಗ ಅದನ್ನ ನೋಡೋಣ. ಸೊ ದಿಸ್ ಇಸ್ ದಿ ರೈಮಿಂಗ್ ಸ್ಕೀಮ್ ಆಫ್ ದಿ ಪೋಯಮ್ ಪೆಟ್ರಾರ್ಕನ್ ಸಾನೆಟ್. ಸೊ ಪೆಟ್ರಾರ್ಕನ್ ಸಾನೆಟ್ ಗಳಲ್ಲಿ 2 ಪಾರ್ಟ್ಸ್ ಇರ್ತವೆ. ಒಂದು ಆಕ್ಟೇವ್ ಅಂತ, ನಂತರ ಸೆಸ್ಟೆಟ್. ಓಕೆ, ಸೊ ಆಕ್ಟೇವ್ ಅಲ್ಲಿ ಏನ್ ಮಾಡ್ತಾನೆ ಅಂತಂದ್ರೆ ಒಬ್ಬ ಪೋಯೆಟ್. ಸೊ ಮೊದಲು ಅವನು ಏನಾಗ್ತಾನೆ, ದ ಆಕ್ಟೇವ್ ಎಕ್ಸ್ಪ್ರೆಸಸ್ ಎಂಗ್ಸೈಟಿ. ಇಲ್ಲಿ ಎಂಗ್ಸೈಟಿ ಅಂದ್ರೆ ಪ್ರಾಬ್ಲಮ್ ಬಗ್ಗೆ ಹೇಳ್ತಾನೆ. ಸೊ ಆ ಪ್ರಾಬ್ಲಮ್ ಅಥವಾ ಯಾವುದೇ ಒಂದು ಇಶ್ಯೂ ಇಲ್ಲಿ ಅವನು ಡಿಸ್ಕಷನ್ ಮಾಡ್ತಾನೆ. ಈ ಭಾಗದಲ್ಲಿ, ಇಲ್ಲಿ ಆಕ್ಟೇವ್ ಭಾಗದಲ್ಲಿ ಮೊದಲ 8 ಸಾಲುಗಳಲ್ಲಿ ಏನ್ ಮಾಡ್ತಾನೆ ಅವನು, ಸೊ ಒಂದು ಇಶ್ಯೂನ ಡಿಸ್ಕಷನ್ ಮಾಡ್ತಾನೆ, ಪ್ರಾಬ್ಲಮ್ ನ ಡಿಸ್ಕಷನ್ ಮಾಡ್ತಾನೆ, ಅಥವಾ ಎಂಗ್ಸೈಟಿ ನ ಹೇಳುವಂಥದ್ದು. ನಂತರ ಸೊ ಎಂಗ್ಸೈಟಿ ಮತ್ತು ಡೌಟ್ ಅನ್ನು ಹೇಳುವಂಥದ್ದು. ನಂತರ ಸೆಸ್ಟೆಟ್, ಇದು ಒಂದು 6 ಲೈನ್. ಈ ನಂತರದ 6 ಲೈನ್ಸ್ ಗಳಲ್ಲಿ ವಾಟ್ ಹಿ ಟಾಕ್ಸ್, ಅವನು ಏನ್ ಹೇಳ್ತಾನೆ ಅಂದ್ರೆ ಆಫರ್ ಸ್ಪಿರಿಚುವಲ್ ಕ್ಲಾರಿಟಿ ಅಂಡ್ ಅಕ್ಸೆಪ್ಟೆನ್ಸ್. ಈ ಪೋಯಮ್ ಅಲ್ಲಿ ಹೇಳ್ಬೇಕಂದ್ರೆ ಮೊದಲು ಎಂಗ್ಸೈಟಿ ಹೇಳ್ತಾನೆ, ಅಥವಾ ಡೌಟ್ ಹೇಳ್ತಾನೆ, ತದನಂತರ ಅಲ್ಲಿ ಸೊಲ್ಯೂಷನ್ ಅನ್ನ ಹೇಳುವಂಥದ್ದು. ಸೊ ಮೇಜರ್ಲಿ ಹೇಳ್ಬೇಕಾದ್ರೆ ಪೆಟ್ರಾರ್ಕನ್ ಸಾನೆಟ್ ಗಳಲ್ಲಿ ಏನಾಗುತ್ತೆ ಅಂದ್ರೆ ಮೊದಲ 8 ಲೈನ್ಗಳಲ್ಲಿ ಇಶ್ಯೂ ಬಗ್ಗೆ ಮಾತಾಡ್ತಾರೆ. ತದನಂತರ ನಂತರದ 6 ಲೈನ್ಗಳಲ್ಲಿ ಏನ್ ಡಿಸ್ಕಷನ್ ಮಾಡ್ತಾರೆ, ಸೊಲ್ಯೂಷನ್ ಡಿಸ್ಕಷನ್ ಮಾಡ್ತಾರೆ. ಸೊ ಈ ಪೋಯಮ್ ಅಲ್ಲಿ ನಾವು ಏನ್ ನೋಡ್ತೀವಿ ಅಂದ್ರೆ ಇಲ್ಲಿ ಸ್ಪಿರಿಚುವಲ್ ಕ್ಲಾರಿಟಿ ಅವನಿಗೆ ಬರುತ್ತೆ. ನಂತರ ಈ ಸ್ಟಾರ್ಟ್ಸ್ ಅಕ್ಸೆಪ್ಟಿಂಗ್ ದಿ ಥಿಂಗ್ಸ್ ಆಸ್ ಇಟ್ ಇಸ್. ದಿಸ್ ಇಸ್ ದಿ ಸ್ಟ್ರಕ್ಚರ್ ಆಫ್ ದಿ ಪೋಯಮ್. ಓಕೆ, ಅಂಡ್ ದ ಟೈಪ್ ಅಂಡ್ ದ ಸ್ಟ್ರಕ್ಚರ್ ಆಫ್ ದ ಪೋಯಮ್ ಇಲ್ಲಿ ಇರುವಂಥದ್ದು. ಓಕೆ, ನಂತರ ಬ್ಯಾಕ್ ಗ್ರೌಂಡ್ ಆಫ್ ದ ಪೋಯಮ್. ಸೊ ಯಾವ ಸಂದರ್ಭದಲ್ಲಿ ಈ ಪೋಯಮ್ ನ ಮಿಲ್ಟನ್ ಬರೀತಾನೆ, ಯಾವ ಸಂದರ್ಭದಲ್ಲಿ ಯಾವ ಸನ್ನಿವೇಶ ಅವನಿಗೆ ಟ್ರಿಗರ್ ಮಾಡುತ್ತೆ ಈ ಪೋಯಮ್ ನ ಬರೀಲಿಕ್ಕೆ ಅನ್ನುವಂಥದ್ದು. ಸೊ ಇಲ್ಲಿ ಈ ಪೋಯಮ್ ಅನ್ನ ಯಾಕೆ ಬರೀತಾನೆ ಅಂದ್ರೆ ರಿಟರ್ನ್ ಆಫ್ಟರ್ ಮಿಲ್ಟನ್ ಲಾಸ್ಟ್ ಹಿಸ್ ಐಸೈಟ್. ಸೊ ಮಿಲ್ಟನ್ ಏನಿದಾನೆ, ಅವನು ತನ್ನ ಐ ಸೈಟ್ ಅನ್ನ ಕಳೆದುಕೊಂಡ ಸಂದರ್ಭದಲ್ಲಿ, ಸೊ ತನ್ನ ಐ ಸೈಟ್ ಅನ್ನ he started losing his eyesight after 1950s. After 40 years of his life, he started losing his eyesight. So ಅವಾಗ ಆಂಗ್ಸಿಯಸ್ ಆಗಿ ಅವನು ಆಂಗ್ಸಿಯಸ್ ಆಗಿ ಈ ಪೋಯಮ್ ಅನ್ನ ಬರೀಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಹೌದಾ? ನಂತರ ಫಿಯರ್, ಇನ್ಎಬಿಲಿಟಿ ಟು ಸರ್ವ್ ಗಾಡ್ ಫುಲ್ಲಿ. ಸೊ ಅವನಲ್ಲಿ ಒಂದು ಭಯ ಇರುತ್ತೆ. ಯಾವ ಭಯ ಅಂತಂದ್ರೆ ಇನ್ಎಬಿಲಿಟಿ ಟು ಸರ್ವ್ ಗಾಡ್ ಫುಲ್ಲಿ. ನನ್ನ ದೇವರನ್ನ ಸರ್ವ್ ಮಾಡ್ಲಿಕ್ಕೆ ನನಗೆ ಆಗ್ತಾ ಇಲ್ಲ, ಡ್ಯೂ ಟು ದಿಸ್ ಲೂಸ್ ಆಫ್ ಐಸೈಟ್. ಐಸೈಟ್ ಕಳೆದುಕೊಂಡಿರುವ ಕಾರಣದಿಂದ ನಾನು ದೇವರಿಗೆ ಏನ್ ಮಾಡಕ್ಕಾಗ್ತಾ ಇಲ್ಲ, ಸರ್ವಿಸ್ ಅಂದ್ರೆ ನಾನು ಐ ಆಮ್ ನಾಟ್ ಏಬಲ್ ಟು ಸರ್ವ್ ದಿ ಗಾಡ್ ಅಂತ ಅವನು ಆ ಫಿಯರ್ ಅಲ್ಲಿ ಇದ್ದಾಗ ಈ ಪೋಯಮ್ ಬರೀತಾನೆ. ಕನ್ಸರ್ನ್ ಅಬೌಟ್ ವೇಸ್ಟೆಡ್ ಟ್ಯಾಲೆಂಟ್ ಅಂದ್ರೆ ಇಲ್ಲಿ ಪೊಯಿಟಿಕ್ ಅಬಿಲಿಟಿ. ಓಕೆ, ಸೊ ಇಲ್ಲಿ ಯಾಕೆ ಯಾವ ಸಂದರ್ಭದಲ್ಲಿ ಮತ್ತೆ ಬರೀತಾನೆ ಅಂದ್ರೆ ಅದನ್ನ ಯಾಕೆ ಬರೀತಾನೆ ಅಂದ್ರೆ ಹಿ ಈಸ್ ಕನ್ಸರ್ನ್ ಅಬೌಟ್ ನಾನು ಒಂದು ದೇವರನ್ನ ಸರ್ವ್ ಮಾಡ್ಲಿಕ್ಕೆ ನನ್ನ ಟ್ಯಾಲೆಂಟ್ ಇದೆಯಲ್ಲ, ದ ಟ್ಯಾಲೆಂಟ್ ವಿಚ್ ಐ ಹ್ಯಾವ್, ನನಗೆ ಪೊಯಿಟಿಕ್ ಅಬಿಲಿಟಿ, ಪೋಯಮ್ ಅನ್ನ ಬರೆಯುವಂತ ಅಬಿಲಿಟಿ ಇದೆ, ಬಟ್ ನನಗೆ ಐಸೈಟ್ ಇಲ್ಲ, ಬರೆಯುವಂತಹ ಒಂದು ಅವಕಾಶ ನನಗೆ ಸಿಗ್ತಾ ಇಲ್ಲ. ಆ ದುಃಖದಲ್ಲಿ ಅವನು ನನ್ನ ಟ್ಯಾಲೆಂಟ್ ವೇಸ್ಟ್ ಆಗ್ತಿದೆ ಅನ್ನುವಂತಹ ಸಂದರ್ಭದಲ್ಲಿ ಈ ಪೋಯಮ್ ನ ಬರೀತಾನೆ ಅನ್ನೋದು. ಸೊ ಆಸ್ ಐ ಸೆಡ್, ಟ್ಯಾಲೆಂಟ್ ಅಂದ್ರೆ ಈ ಪೋಯಮ್ ಅಲ್ಲಿ ಏನು ಅಂತಂದ್ರೆ ಇದು ಪೊಯಿಟಿಕ್ ಜೀನಿಯಸ್, ಪೋಯಮ್ ಅನ್ನ ಬರೆಯುವಂತಹ ಒಂದು ಅಬಿಲಿಟಿ ಅಥವಾ ಇಂಟೆಲಿಜೆನ್ಸ್ ಅಂತ ನಾವು ಕರೀಬಹುದು. ಸೊ ಪೋಯಮ್ ಅನ್ನ ಬರೆಯುವಂತಹ ಇಂಟೆಲಿಜೆನ್ಸ್. ಸೊ ಈಗ ನಾವು ಓಕೆ, ಸೊ ವಾಟ್ ಈಸ್ ದ ಸೆಂಟ್ರಲ್ ಕ್ವಶನ್ ಆಫ್ ದಿ ಪೋಯಮ್? ಸೊ ಈ ಪೋಯಮ್ ನ ಒಂದು ಸೆಂಟ್ರಲ್ ಕ್ವಶನ್ ಯಾವುದು? ಕ್ವಶನ್ ಅಂದ್ರೆ ವಾಟ್ ಇಟ್ ಡಿಸ್ಕಸಸ್ ಅಬೌಟ್, ಯಾವ ಕ್ವಶನ್ ಅನ್ನ ಈ ಪೋಯಮ್ ನಮ್ಮಲ್ಲಿ ಹುಟ್ಟು ಹಾಕಿದೆ ಅನ್ನುವಂತಹ ಇಲ್ಲಿ ವಿಚಾರ ಏನು. ಡಸ್ ಗಾಡ್ ಡಿಮ್ಯಾಂಡ್ ವರ್ಕ್ ಫ್ರಮ್ ಸಮ್ವನ್ ಹೂ ಲ್ಯಾಕ್ಸ್ ಅಬಿಲಿಟಿ? ಸೊ ಯಾವ ಕ್ವಶನ್ಗೆ ಇದು ಆನ್ಸರ್ ಮಾಡ್ತದೆ ಅಂತ ಕೇಳಿದ್ರೆ, ಡಸ್ ಗಾಡ್ ಡಿಮ್ಯಾಂಡ್ ವರ್ಕ್ ಫ್ರಮ್ ಸಮ್ವನ್ ಹೂ ಲ್ಯಾಕ್ಸ್ ಅಬಿಲಿಟಿ? ಸೊ ದೇವರು
ಯಾರ ಕಡೆ ಎಬಿಲಿಟಿ ಇರುವುದಿಲ್ಲೋ ಅವರ ಕಡೆಯಿಂದ ಸರ್ವಿಸ್ ಅನ್ನ ಮಾಡ್ತಾನೋ ಇಲ್ವೋ ಅನ್ನೋ ಸರ್ವಿಸ್. ಯಾರ ಕಡೆ ಕೆಲವರು ಕಾಲಿರೋದಿಲ್ಲ, ಕೆಲವರು ಕೈ ಇರೋದಿಲ್ಲ, ಕೆಲವರಿಗೆ ಕಣ್ಣಿರೋದಿಲ್ಲ. ಸೊ ಅವರುಗಳಿಂದ ದೇವರು ಒಂದು ಸರ್ವಿಸ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ತಾನೋ ಅನ್ನುವಂತಹ ಕ್ವೆಶನ್. ಕ್ಯಾನ್ ಅ ಬ್ಲೈಂಡ್ ಪರ್ಸನ್ ಸ್ಟಿಲ್ ಸರ್ವ್ ಗಾಡ್? ಏನೋ ಒಬ್ಬ ಬ್ಲೈಂಡ್ ಪರ್ಸನ್ ಏನೋ ತನ್ನ ಕಣ್ಣನ್ನು ಕಳೆದುಕೊಂಡಿರುವಂತಹ ಮನುಷ್ಯ ದೇವರಿಗೆ ಸರ್ವಿಸ್ ಅನ್ನ ಕೊಡಬಹುದಾ? ಕ್ಯಾನ್ ಈ ಸರ್ವ್ ಗಾಡ್ ಅನ್ನುವಂಥ ಕ್ವೆಶನ್ ಇಲ್ಲಿ ನಮಗೆ ಆಗಿರುವುದು. ಸೊ ಈ ಎರಡು ಕ್ವೆಶನ್ಗಳಿಗೆ ಈ ಪೋಯಮ್ ಆನ್ಸರ್ ಅನ್ನ ನೀಡುತ್ತದೆ. ಓಕೆ, ಈಗ ಪೋಯಮ್ ಅನ್ನ ಲೈನ್ ಬೈ ಲೈನ್ ನೋಡೋಣ. ಸೊ ದಿಸ್ ಇಸ್ ದಿ ಟೆಕ್ಸ್ಟ್ ಆಫ್ ದಿ ಪೋಯಮ್. ಸೊ ದಿಸ್ ಇಸ್ 14 ಲೈನ್ಸ್ ಇದಾವೆ. ಸೊ ನಾನು ಹೇಳಿದಾಗೆ ಇದು ರೈಮ್ ಸ್ಕೀಮ್ ಏನಿದೆ ಇದರದ್ದು, ಮೊದಲು ನಾವು ರೈಮ್ ಸ್ಕೀಮ್ ಬಗ್ಗೆ ನೋಡೋಣ. ಸೊ ಏನು ರೈಮ್ ಸ್ಕೀಮ್ ಯಾವುದು ಇದೆ ಇದಕ್ಕೆ? ಎ ಬಿ ಬಿ ಎ ಸಿ ಡಿ ಇ ನೆಕ್ಸ್ಟ್ ಸಿ ಸಿ ಡಿ ಇ. ಹೌದಾ? ದಿಸ್ ಇಸ್ ದ ರೈಮಿಂಗ್ ಸ್ಕೀಮ್. ಓಕೆ, ಸೊ ರೈಮಿಂಗ್ ಸ್ಕೀಮ್ ಅಂದ್ರೆ ಏನು? ಸೊ ವರ್ಡ್ಸ್ಗಳು, ದ ಲಾಸ್ಟ್ ವರ್ಡ್ ಆಫ್ ಅ ಸೆಂಟೆನ್ಸ್ ಆರ್ ದಿ ಲೈನ್ ವಿಲ್ ಬಿ ಹ್ಯಾವಿಂಗ್ ಸೇಮ್ ಸೌಂಡ್, ಆಲ್ಮೋಸ್ಟ್ ಸೇಮ್ ಸೌಂಡ್ ಟು ದ ನೆಕ್ಸ್ಟ್ ಲೈನ್. ಓಕೆ, ಅದನ್ನ ರೈಮಿಂಗ್ ಅಂತ ಕರಿತೀವಿ. ಸೊ ಫಾರ್ ಎಕ್ಸಾಂಪಲ್ ನೋಡಿ, ಸೊ ಸ್ಪೆಂಟ್ ಅನ್ನುವಂಥದ್ದು ಬೆಂಟ್ ಜೊತೆ ರೈಮ್ ಆಗ್ತಾ ಇದೆ. ಸೊ ಇಲ್ಲಿ ಸೌಂಡು ಬೆಂಟು ಸ್ಪೆಂಟು ಇಟ್ಸ್ ಸಿಮಿಲರ್ ಸೌಂಡ್ಸ್. ಸೊ ರೈಮಿಂಗ್ ಅಂದ್ರೆ the end of the line, the end word of the line will be sounding very similar to the line which it is rhyming with. Okay, ಇಲ್ಲಿ ನೋಡಿ ಸ್ಪೆಂಟ್ ಅನ್ನುವಂಥದ್ದು ಬೆಂಟ್ ಜೊತೆ ವೈಡ್ ಅನ್ನುವಂಥದ್ದು, ಹೈಟ್ ಜೊತೆ ಏನು ಹೇಳಿದೆ ಇಲ್ಲಿ ಎ ಇಲ್ಲಿ ಬಿ ಬಿ. ನಂತರ ಇಲ್ಲಿ ಮತ್ತೆ ಪ್ರೆಸೆಂಟ್ ಎ ಮತ್ತು ನೆಕ್ಸ್ಟ್ ಎ ಮತ್ತೆ ಇಲ್ಲಿ ಎ ಜೊತೆ. ಸೊ ಇಲ್ಲಿ ಸ್ಪೆಂಟು ಬೆಂಟು ಮತ್ತೆ ಪ್ರೆಸೆಂಟು ಪ್ರಿವೆಂಟ್, ಮತ್ತೆ ಇಲ್ಲಿ ಬಿ. ನಂತರ ನೀಡ್ ಸಿ ಡಿ ಅಂತ ನೀಡ್ ಅನ್ನುವಂಥದ್ದು ಇಲ್ಲಿ ಸ್ಪೀಡ್ ಜೊತೆ. ನಂತರ ಬೆಸ್ಟ್ ಅನ್ನುವಂಥದ್ದು ದಿಸ್ ಡಿ ನಾವು ರೆಸ್ಟ್ ಬೆಸ್ಟ್. ನಂತರ ಇಲ್ಲಿ ಸ್ಟೇಟ್ ಅನ್ನುವಂಥದ್ದು ಈಸ್ ರೈಮಿಂಗ್ ವಿತ್ ವೇವ್. ಸೊ ದಿಸ್ ಇಸ್ ದಿ ರೈಮಿಂಗ್ ಸ್ಕೀಮ್ ಆಫ್ ಅ ಪೋಯಮ್. ಸೊ ಈಗ ಪೋಯಮ್ ಅನ್ನ ಲೈನ್ ಬೈ ಲೈನ್ ಓದಿ ಸೊ ಅದರ ಅರ್ಥವನ್ನ ನಾವು ಅಂಡರ್ಸ್ಟ್ಯಾಂಡ್ ಮಾಡೋಣ. ಸೊ ವಾಟ್ ಈಸ್ ಟಾಕಿಂಗ್ ಅಬೌಟ್, ಇಲ್ಲಿ ಅವನು ಏನ್ ಹೇಳ್ತಾನೆ ನೋಡಿ. ವೆನ್ ಐ ಕನ್ಸಿಡರ್ ಹೌ ಮೈ ಲೈಫ್ ಈಸ್ ಸ್ಪೆಂಟ್. ಓಕೆ, ನಾನು ಇಫ್ ಐ ಕಂಟೆಂಪ್ಲೇಟ್, ಇಫ್ ಐ ಥಿಂಕ್ ಆನ್, ನಾನು ನನ್ನ ಇಲ್ಲಿ ಬೈ ಲೈಟ್, ವಾಟ್ ಹಿ ಮೀನ್ಸ್ ಲೈಟ್ ಅಂದ್ರೆ ಇಲ್ಲಿ ಅವನ ಐ ಸೈಟ್. ಹೌದಾ? ಲೈಟ್ ಮೀನ್ಸ್ ಹಿ ಇಸ್ ರೆಫರಿಂಗ್ ಟು ಹಿಸ್ ಐ ಸೈಟ್. ಏನ್ ಹೇಳ್ತಾನೆ? ವೆನ್ ಐ ಕನ್ಸಿಡರ್ ಮೈ ಲೈಟ್ ಇಸ್ ಸ್ಪೆಂಟ್, ಹೌ ಮೈ ಲೈಟ್ ಇಸ್ ಸ್ಪೆಂಟ್, ನಾನು ನನ್ನ ಐ ಸೈಟ್ ಬಗ್ಗೆ ವಿಚಾರ ಮಾಡ್ತಾ ಇದ್ದೆ. ನಾನು ನನ್ನ ಐ ಸೈಟ್ ಹೇಗೆ ಕಳೆದು ಹೋಯಿತು, ಅಥವಾ ಹೇಗೆ ನನ್ನ ಐ ಸೈಟ್ ನಾನು ಈಗ ಈ ಪೋಯಮ್ ಅನ್ನ ಲೈನ್ ಬೈ ಲೈನ್ ನಾವು ಇಲ್ಲಿ ವಿಚಾರ ಮಾಡೋಣ, ಓದೋಣ. ಸೊ ಇಲ್ಲಿ ಏನಂದ್ರೆ ವೆನ್ ಐ ಕನ್ಸಿಡರ್ ಹೌ ಮೈ ಲೈಟ್ ಇಸ್ ಸ್ಪೆಂಡ್. ಸೊ ಇಲ್ಲಿ ಮೈ ಲೈಟ್ ಅಂತ ತಕ್ಷಣ ಈಸ್ ರೆಫರಿಂಗ್ ಟು ವಾಟ್? ನನ್ನ ಐ ಸೈಟ್. ಹೌದಾ? ಏನಂದ್ರೆ ವೆನ್ ಐ ಕನ್ಸಿಡರ್ ಹೌ ಮೈ ಐ ಸೈಟ್ ಇಸ್ ಸ್ಪೆಂಡ್, ನನ್ನ ಐ ಸೈಟ್ ಹೇಗೆ ನಾನು ಅದನ್ನ ಕಳೆದುಕೊಂಡೆ ಅನ್ನೋದಕ್ಕೆ ದುಃಖದಿಂದ ಅವನು ಹೇಳ್ತಿದ್ದಾನೆ. ಸೊ ಅದ್ರ ಬಗ್ಗೆ ಹಿ ಇಸ್ ಟಾಕಿಂಗ್ ಅಬೌಟ್ ಹಿಸ್ ಹೌ ಹಿ ಲಾಸ್ಟ್ ಹಿಸ್ ಐ ಸೈಟ್. ಏನಂತಾನೆ? ಬಿಫೋರ್, ಇಲ್ಲಿ ಏರ್ ಅಂದ್ರೆ ಬಿಫೋರ್ ಅಂತ ಅರ್ಥ. ಏನು ಏರ್ ಅಂದ್ರೆ ಬಿಫೋರ್, ಇದು ಆರ್ಕ್ಯಾಯಿಕ್ ಅಂದ್ರೆ ಓಲ್ಡ್ ಇಂಗ್ಲಿಷ್. ಬಿಫೋರ್ ಹಾಫ್ ಮೈ ಡೇಸ್, ನನ್ನ ಅರ್ಧ ವಯಸ್ಸಿನಲ್ಲಿ ನಾನು ಏನ್ ಮಾಡಿದೆ? ನನ್ನ ಐ ಸೈಟ್ ಅನ್ನ ಕಳೆದುಕೊಂಡೆ. ಇನ್ ದಿಸ್ ಡಾರ್ಕ್ ವರ್ಲ್ಡ್ ಅಂಡ್ ವೈಡ್. ಸೊ ನನ್ನ ಐ ಸೈಟ್ ಅನ್ನ ಕಳೆದುಕೊಂಡಾಗ ನಾನು ಈ ಡಾರ್ಕ್ ವರ್ಲ್ಡ್ ಅಲ್ಲಿ ಬಂದ್ಬಿಟ್ಟಿದ್ದೇನೆ. ಓಕೆ, ಡಾರ್ಕ್ ವರ್ಲ್ಡ್ ಅಂಡ್ ವೈಡ್. Okay, whole thing, everything has become dark and white now as I have lost my eyesight. And that one talent which is death to hide lodged with me useless. Okay, ನನ್ನ ಕಡೆ ಒಂದು ಟ್ಯಾಲೆಂಟ್ ಇತ್ತು, ಯಾವುದು ಅಂತಂದ್ರೆ ಅದು ರೈಟಿಂಗ್ ಅ ಪೋಯಮ್, ರೈಟಿಂಗ್ ಪೋಯಿಟ್ರಿನ ಬರೆಯುವಂತಹ ಟ್ಯಾಲೆಂಟ್ ನನ್ನ ಕಡೆ ಇತ್ತು, ಪೊಯೆಟಿಕ್ ಜೀನಿಯಸ್ ಇತ್ತು ನನ್ನ ಕಡೆ. ಆದರೆ ಅದು ಲಾಜ್ ವಿತ್ ಮೀ ಯೂಸ್ಲೆಸ್, ಅದು ನನ್ನ ಕಡೆ ಯೂಸ್ಲೆಸ್ ಆಗಿ ಉಳಿದ್ಬಿಟ್ಟಿದೆ ಅಂತ ಹೇಳಿದೆ. Thou my soul more bent to serve there with my maker. ನನ್ನ ಸೋಲ್ ಇದೆಯಲ್ಲ, ನನ್ನ ಆತ್ಮ, ಇಟ್ ಈಸ್
ಮೋರ್ ಬೆಂಡಿಂಗ್ ಟುವರ್ಡ್ಸ್ ಸರ್ವಿಂಗ್ ಗಾಡ್. ದೇವರ ಸರ್ವಿಸ್ ಅನ್ನ ಮಾಡಲಿಕ್ಕೆ ಇಟ್ ಇಸ್ ಬೆಂಡಿಂಗ್ ಟುವರ್ಡ್ಸ್ ಇಟ್, ಬಟ್ ಐ ಆಮ್ ನಾಟ್ ಏಬಲ್ ಟು ಡೂ ಸೊ ಟು ಸರ್ವ್ ದೇರ್ ವಿತ್ ಮೈ ಮೇಕರ್. ಇಲ್ಲಿ ಮೇಕರ್ ಅಂದ್ರೆ ಏನು, ಇಲ್ಲಿ ಗಾಡ್. ಮೇಕರ್ ಅಂದ್ರೆ ಇಲ್ಲಿ ಗಾಡ್. ಸೊ ಆ್ಯಂಡ್ ಪ್ರೆಸೆಂಟ್ ಮೈ ಟ್ರೂ ಅಕೌಂಟ್. ಸೊ ನಾನು ಪೋಯಿಟ್ರಿನ ಬರೆಯುವುದ್ರ ಮೂಲಕ ನನ್ನ ಟ್ರೂ ಅಕೌಂಟ್ ಅನ್ನ ನಾನು ಪ್ರೆಸೆಂಟ್ ಮಾಡಲಿಕ್ಕೆ, ನನ್ನ ಪ್ರೆಸೆಂಟ್ ಕಂಡೀಷನ್ ಅನ್ನ, ನನ್ನ ಕಂಡೀಷನ್, ನನ್ನ ಅಸ್ತಿತ್ವವನ್ನ ನಾನು ನನ್ನ ಪೋಯಟ್ರಿ ಮೂಲಕ ನಾನು ಏನ್ ಮಾಡ್ತಾ ಇದ್ದೆ, ಪ್ರೆಸೆಂಟ್ ಮಾಡಲಿಕ್ಕೆ ಟ್ರೈ ಮಾಡ್ತಿದ್ದೆ. ಆದರೆ ಏನು ಬ್ಲೈಂಡ್ನೆಸ್ ಬಂದ್ಬಿಟ್ಟಿದೆ. ಐ ಹ್ಯಾವ್ ಬಿಕಮ್ ಬ್ಲೈಂಡ್ ನೌ, ಐ ಆಮ್ ನಾಟ್ ಏಬಲ್ ಟು ರೈಟ್ ಪೋಯಮ್ ಲೆಸ್ಟ್ ಹಿ ರಿಟರ್ನಿಂಗ್ ಶೈನ್. ಸೊ ಇಲ್ಲಿ ಲೆಸ್ಟ್ ಅಂದ್ರೆ ಅರ್ಥ ಟು ಪ್ರಿವೆಂಟ್ ಅಂತ, ಟು ಪ್ರಿವೆಂಟ್. ನಂತರ ಚೈಲ್ಡ್ ಅಂತ ಅಂದ್ರೆ, ಚೈಲ್ಡ್ ಅಂದ್ರೆ ಸ್ಕೋಲ್ಡಿಂಗ್, ಬೈದುಕೊಳ್ಳೋದು, ಬೈಯುವುದು. ಸೊ ಲೆಸ್ಟ್ ಹಿ ರಿಟರ್ನಿಂಗ್ ಚೈಲ್ಡ್. ವಾಟ್ ಹಿ ಮೀನ್ಸ್ ಬೈ ದಿಸ್ ಲೈನ್, ನಾನು ದೇವರ ಕರ್ಸ್ ಅನ್ನ, ದೇವರು ನನ್ನ ಮೇಲೆ ಸಿಟ್ಟಾಗೋದನ್ನ ತಡಿಬಹುದಿತ್ತು. ಬಿಕಾಸ್ ನನ್ನ ಕಡೆ ಪೊಯೆಟಿಕ್ ಟ್ಯಾಲೆಂಟ್ ಇತ್ತು. ಒಂದು ವೇಳೆ ನಾನು ಯೂಸ್ ಮಾಡದೇ ಇದ್ರೆ ನನಗೆ ದೇವರು ಬೈತಿದ್ದ. ದೇವರು might have become very angry on him. ಅವನ ಮೇಲೆ ಆಂಗ್ರಿ ಆಗ್ಬಹುದು ದೇವರು. ಒಂದ್ ವೇಳೆ ನನ್ನ ಕಡೆ ಆ ಟ್ಯಾಲೆಂಟ್ ಇದೆ, ದೇವರನ್ನ ಆಂಗ್ರಿ ಆಗೋದ್ರಿಂದ ನಾವು ತಡೀತಿದ್ದೇವೆ ಅನ್ನೋ ಮೀನಿಂಗ್ ಇಲ್ಲಿ ಹೇಳ್ತಿದ್ರು. ಗಾಡ್ ಎಕ್ಸಾಕ್ಟ್ ಡೇ ಲೇಬರ್ ಲೈಟ್ ಡಿನೈನ್. ಇಲ್ಲಿ ಅರ್ಥ ಏನು ಅಂತ ಅಂದ್ರೆ, ಇಲ್ಲಿ ಎಕ್ಸಾಕ್ಟ್ ಅಂದ್ರೆ ಇಲ್ಲಿ ಎಕ್ಸಾಕ್ಟ್ ಇದರ ಅರ್ಥ ಏನು ಅಂತಂದ್ರೆ ಡಿಮ್ಯಾಂಡ್ ಅಂತ. ಸೊ ಅವ್ನು ಕೇಳ್ತಾನೆ, ಹಿ ಈಸ್ ಕ್ವೆಶ್ಚನಿಂಗ್. ನಾವು ಏನ್ ಕೇಳ್ತಾನೆ, ಡತ್ ಅಂದ್ರೆ ಇಲ್ಲಿ ಡಸ್ ಅಂತ. ಡಸ್ ಗಾಡ್ ಡಿಮ್ಯಾಂಡ್ ಡೇ ಲೇಬರ್ ಲೈಟ್ ನೈಟ್ ಅನ್ನುವಂಥ ಏನ್ ಕೇಳ್ತಾ ಇದ್ದಾನೆ, ನನಗೆ ನಿಜವಾಗ್ಲೂ ಗಾಡ್ ಅನ್ನುವಂಥ ದೇವರು ನಮ್ಮ ಅಂದ್ರೆ ಜನರಿಂದ, ಒಬ್ಬ ಮನುಷ್ಯನಿಂದ ಏನು ಡೇ ಲೇಬರ್ ಅಂದ್ರೆ ಸರ್ವಿಸ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ತಾನ? ಕ್ವಶನ್ ಇದೆ. ಡಸ್ ಹಿ ಡಿಮ್ಯಾಂಡ್ ಸರ್ವಿಸ್ ಫ್ರಮ್ ಅಸ್? ಏನೋ ಗಾಡ್ ನಮ್ಮಿಂದ ಒಂದು ಸರ್ವಿಸಿನ ಎಕ್ಸ್ಪೆಕ್ಟ್ ಮಾಡ್ತಾನೋ ಅನ್ನುವಂಥ ಕ್ವೆಶನ್ ಅನ್ನ ಹಿ ಈಸ್ ಆಸ್ಕಿಂಗ್. ಲೈಟ್ ಡಿನೈಡ್, ಲುಕ್ ಎಟ್ ದಟ್, ಲೈಟ್ ಡಿನೈಡ್. ಅಗೇನ್ ಹಿ ಈಸ್ ರೆಫರಿಂಗ್ ಟು ವಾಟ್? ಇಲ್ಲಿ ಲೈಟ್ ಅಂದ್ರೆ ಐ ಸೈಟ್. ಓಕೆ, ನನ್ನ ಐ ಸೈಟ್ ಅನ್ನ ಕಳೆದುಕೊಂಡ ಮನುಷ್ಯ ನಾನು. ಐ ಸೈಟ್ ಹೋದ್ರೂ ನನ್ನಿಂದ ದೇವರು ಏನಾದ್ರೂ ಸರ್ವಿಸ್ ನ ಎಕ್ಸ್ಪೆಕ್ಟ್ ಮಾಡ್ತಾನೋ ಅನ್ನೋಂತಹ ಕ್ವೆಶನ್ ನ ಇಲ್ಲಿ ಹೇಳ್ತಿರುವಂಥದ್ದು. ನನ್ನ ಕಡೆ ನಾನು ಬ್ಲೈಂಡ್ ಆದ್ರೂ ಒಬ್ಬ ಬ್ಲೈಂಡ್ ಪರ್ಸನ್ ಇಂದ ಗಾಡ್ ದೇವರು ಲೇಬರ್ ಅನ್ನ, ಸರ್ವಿಸ್ ನ ಎಕ್ಸ್ಪೆಕ್ಟ್ ಮಾಡ್ತಾನೋ ಅನ್ನೋ ಕ್ವೆಶನ್ ತನ್ನನ್ನು ತಾನೇ ಹೇಳ್ಕೊಳ್ಳುವಂಥದ್ದು. ಐ ಫೌಂಡ್ಲಿ ಆಸ್ಕ್. ಓಕೆ, ಮತ್ತೆ ಹೇಳ್ತಾನೆ ಐ ಫೌಂಡ್ಲಿ ಆಸ್ಕ್. ಓಕೆ, ಏನು ನಾನು ಏನ್ ಮಾಡ್ತೀನಿ, ಐ ಫೂಲಿಶ್ಲಿ. ಏನು ಫೌಂಡ್ಲಿ ಅಂದ್ರೆ ಫೂಲಿಶ್ಲಿ, ಐ ಫೂಲಿಶ್ಲಿ ಆಸ್ಕ್. ಫೌಂಡ್ಲಿ ಅಂದ್ರೆ ಇಲ್ಲಿ ಅರ್ಥ ಫೂಲಿಶ್ಲಿ ಅಂತ ಅರ್ಥ. ಫೂಲಿಶ್ಲಿ, ಐ foolishly ask, but patience to prevent that murmur soon replies. Okay, so ಏನಿದ್ದಾನೆ ಈ ಕ್ವಶನ್ ಕೇಳಿದ್ದಾನೆ. ಏನ್ ಕೇಳಿದಾನೆ ಅವನು? ಕ್ವಶನ್ ಕೇಳಿದಾನೆ, ಐ ಫೌಂಡ್ ಎಸ್, ಇಂಥ ಕ್ವಶನ್ ನಾನು ಫೂಲಿಶ್ಲಿ ಕೇಳ್ತಾ ಇದ್ದೀನಿ, ಬಟ್ ಪೇಷನ್ಸ್ ಟು ಪ್ರಿವೆಂಟ್ ದಟ್ ಮರ್ಮರ್ ಸೂನ್ ರಿಪ್ಲೈಸ್. ಕೇಳಿದ ನಂತರ ಈ ಕ್ವಶನ್ ಕೇಳಿದಂತ ನಾನು ಒಂದು ಸ್ವಲ್ಪ ಕಾಲದವರೆಗೆ ಏನಾಗ್ಬಿಡ್ತೀನಿ, ಪೇಷನ್ಸ್ಲಿ ಕುಂತಾಗ ನನಗೆ ಮರ್ಮರ್ ತಾನೇ ಅವನು ಗುಣಗಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆ ಗುಣದಲ್ಲಿ ಅವನಿಗೆ ಆ ರಿಪ್ಲೈ ಕಾಣ್ತದೆ. ಏನು? ಗಾಡ್ ಡಸ್ ನಾಟ್ ನೀಡ್ either man's work or his own gifts. ಒಬ್ಬ ಅಲ್ಲಿ ಆನ್ಸರ್ ತನ್ನಲ್ಲಿ ಆನ್ಸರ್ ಕಂಡ್ಕೊಳ್ತಾನೆ ಅವನು. ಎಲ್ಲಿ? ಮರ್ಮರ್ಲಿ. ಅವನು ಮಾತಾಡ್ತಾ ಗುಣತಾ ಈ ಕ್ವಶನ್ಗೆ ಆನ್ಸರ್ ಅವನಿಗೆ ಬಂದ್ಬಿಡ್ತದೆ. ಏನು ಆನ್ಸರ್ ಅಂದ್ರೆ, ಗಾಡ್ ಡಸ್ ನಾಟ್ ನೀಡ್ either man's work or his own gifts. ಸೊ ಗಾಡ್ಗೆ, ದೇವರಿಗೆ ಯಾವುದೇ ರೀತಿಯ ಸರ್ವಿಸ್ ಲೇಬರ್ ಅವನಿಗೆ ಬೇಕಾಗಿಲ್ಲ, ಮತ್ತೆ ಯಾವುದೇ ರೀತಿಯ ಗಿಫ್ಟ್ಸ್ಗಳು ಅವನಿಗೆ ಬೇಕಾಗಿಲ್ಲ, ದೇವರಿಗೆ ಬೇಕಾಗಿಲ್ಲ. ಹೂ ಬೆಸ್ಟ್ ಬಿಯರ್ ಹಿಸ್ ಮೈಂಡ್ ಯೋ ದೇ ಸರ್ವ್ ಹಿಮ್ ಬೆಸ್ಟ್ ಅಂತ ಹೇಳ್ತಿದ್ದಾನೆ. ಮೈಲ್ಡ್ ಯೋಕ್. ಓಕೆ, ಇಲ್ಲಿ what he is saying, ಯಾರಿಗೆ who best bear his mild yoke they serve him best. ಸೊ ದೇವರ ಬರ್ಡನ್ ಅನ್ನ, ಮೈಲ್ಡ್ ಯೋಕ್ ಇಲ್ಲಿ ಒಂದು
ಇಟ್ ಈಸ್ ಮೆಟಫರ್ ಆಫ್ ಬರ್ಡನ್. ಓಕೆ, ಮೆಟಫರ್ ಆಫ್ ಬರ್ಡನ್. ಏನು ಬರ್ಡನ್? ಸೊ ನಮಗೆ ಏನಾದರೂ ತೊಂದರೆಗಳಿರ್ತವೆ, ಏನಾದರೂ ಮನುಷ್ಯನಿಗೆ ಒಂದಲ್ಲ ಇನ್ನೊಂದು ತೊಂದರೆಗಳು ಇದೇ ಇರ್ತವೆ. ಸೊ ಅವು ನಾವೇನು ತಿಳ್ಕೊಬೇಕಂದ್ರೆ ದೇ ಹ್ಯಾವ್ ಬೀನ್ ಗಿವನ್ ಬೈ ಗಾಡ್, ದೇವರಿಂದ ಕೊಟ್ಟಿರುವಂತಹವು. ಹಾಗಾಗಿ ಅವನೇನು ಕೊಟ್ಟಿದ್ದಾನೆ ಅವೆಲ್ಲವನ್ನ ಸಹಿಸಿಕೊಳ್ಳುವಂತಹ ಸಾಮರ್ಥ್ಯ ಮನುಷ್ಯನಲ್ಲಿ ಇದ್ರೆ ಅದಷ್ಟೇ ಸಾಕು, ಅದಕ್ಕಿಂತ ಜಾಸ್ತಿ ದೇವರಿಗೆ ಏನೂ ಬೇಕಿಲ್ಲ ಅನ್ನುವಂತಹ ವಿಚಾರವನ್ನ ಇಲ್ಲಿ ಹೇಳಿದ್ರು. ಹೀಸ್ ಸ್ಟೇಟ್ ಈಸ್ ಕಿಂಗ್ಲಿ. ಯಾರು ಗಾಡ್ನ ಒಂದು ಸ್ಟೇಟ್, ಗಾಡ್ನ ಒಂದು ಕಂಡೀಷನ್ ಯಾವುದು? ಹಿ ಈಸ್ ಅ ಕಿಂಗ್, ಹೀಸ್ ಲೈಕ್ ಅ ಕಿಂಗ್. He doesn't need any labor. He doesn't need any service. Thousands at his bidding speed. Okay? Now he is ದೇವ್ರು ಎಷ್ಟು ವೈಡ್ಲಿ ಸ್ಪ್ರೆಡ್ ಆಗಿದ್ದಾನ ಅಂದ್ರೆ ಥೌಸಂಡ್ಸ್ ಅಟ್ ಹಿಸ್ ಬಿಡಿಂಗ್ ಸ್ಪೀಡ್. ಅಂದ್ರೆ ಒಂದು ಮಾತು ಒಂದು ದೇವ್ರು ಹೇಳಿದ್ನ ಅಂದ್ರೆ ಸೊ ಇವ್ರದಲ್ವ ಏಂಜಲ್ಸ್ ದೇ ವಿಲ್ ವರ್ಕ್ ಫಾರ್ ಹಿಮ್. ಒಂದೇ ಮಾತಲ್ಲಿ ಏನ್ ಬೇಕಾದ್ರೂ ಚೇಂಜಸ್ಗಳನ್ನ ಮಾಡಲಿಕ್ಕೆ ಯಾರು ಒಂದು ಮಾತು ದೇವರು ಹೇಳಿದ್ರೆ ಏಂಜಲ್ಸ್ಗಳು ಅವನ ಕೆಲಸಕ್ಕೆ ಒಂದೇ ಇದರಲ್ಲಿ ಒಂದೇ ಮಾತಿನಲ್ಲಿ ಎಲ್ಲ ಕೆಲಸಗಳನ್ನ ಮಾಡಿ ಕೊಡುವಂತಹ ಸಾಮರ್ಥ್ಯ ಇರುವಂಥದ್ದು ದೇವರಿಗೆ. ಅಂಡ್ ಪೋಸ್ಟ್ ಓವರ್ ಲ್ಯಾಂಡ್ ಅಂಡ್ ಓಷನ್ ವಿದೌಟ್ ರೆಸ್ಟ್. ಏನ್ ಮಾಡ್ತಾರೆ? ಒಂದು ಮಾತು ಏಂಜಲ್ಸ್ಗಳಿಗೆ ದೇವರು ಹೇಳಿದ್ರೆ ಎಲ್ಲಿ ಅವರು ಲ್ಯಾಂಡ್ ಓಷನ್ ಎಲ್ಲ ದಾಟಿ ವಿದೌಟ್ ರೆಸ್ಟ್ ದೇ ವಿಲ್ ಡೂ his work. So Manushya God is a kingly figure. They also serve who only stand and wait. Look at the last final line is what he's saying. They also serve only stand and wait. So ivaru angels galo they also serve who only stand and wait. Okay, so ಇಲ್ಲಿ ನಮಗೆ ಪೇಷನ್ಸ್ ಅನ್ನ ಹೇಳ್ಬೇಕು. ಮನುಷ್ಯನಲ್ಲಿ ಪೇಷನ್ಸ್ ಇರಬೇಕು. ಗಾಡ್ ಅನ್ನ ಫೇತ್ಫುಲ್ಲಿ, ಗಾಡ್ ಮೇಲೆ ಏನಿರಬೇಕು? ಫೇತ್ ಇರಬೇಕು, ನಂಬಿಕೆ ಇರಬೇಕು. ಸೊ ಇದು ದಿಸ್ ಇಸ್ ಆಲ್ ಅಬೌಟ್ ದಿ ಪೋಯಮ್, ಲೈನ್ ಬೈ ಲೈನ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ವಿ. ಈಗ ಇದರ ಸಮರಿಯನ್ನ ನಾವು ನೋಡೋಣ. ಸೊ ಇಲ್ಲಿ ಏನ್ ಹೇಳ್ತಾನೆ ಪೋಯಮ್ ಏನು? ದ ಪೋಯಮ್ ರಿಫ್ಲೆಕ್ಟ್ಸ್ ಜಾನ್ ಮಿಲ್ಟನ್ಸ್ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಬ್ಲೈಂಡ್ನೆಸ್ ಅಂಡ್ ಹಿಸ್ ಸ್ಪಿರಿಚುವಲ್ ಸ್ಟ್ರಗಲ್. ಹೌದಾ? ಓಕೆ, ಆಸ್ ಐ ಸೆಡ್ ಇನ್ ದ ಬಿಗಿನಿಂಗ್ ಲೈನ್ ಏನ್ ಹೇಳ್ತಾರೆ, ನಾನು ತನ್ನ ಅರ್ಧ ವಯಸ್ಸಿನಲ್ಲಿ ನಾನು ಏನು ತಿಳ್ಕೊಂಡೆ, ನನ್ನ ಐಸೈಟನ್ನು ತಿಳ್ಕೊಂಡೆ, ನಾನು ಬ್ಲೈಂಡ್ ಆದೆ, ಮತ್ತು ಅವನ ಸ್ಪಿರಿಚುವಲ್ ಸ್ಟ್ರಗಲ್ ಏನು, ಯಾವ ರೀತಿ ಅವನು ವಿಚಾರ ಮಾಡ್ತಿದ್ದಾನೆ ಬ್ಲೈಂಡ್ನೆಸ್ ಬಗ್ಗೆ, ಅದನ್ನ ಮತ್ತೆ ಯಾವ ರೀತಿಯಲ್ಲಿ ಅದರಲ್ಲಿ ಸ್ಪಿರಿಚುವಾಲಿಟಿಯನ್ನು ತರ್ತಾನೆ ಅನ್ನೋದ್ರ ಬಗ್ಗೆ ಇದು ಪೋಯಮ್ ಇರುವಂಥದ್ದು. ಮಿಲ್ಟನ್ ಫಿಯರ್ಸ್ ದಟ್ ಲೂಸಿಂಗ್ ಹಿಸ್ ಐಸೆಟ್ ಹ್ಯಾಸ್ ಮೇಡ್ ಹಿಸ್ ಪೊಯೆಟಿಕ್ ಟ್ಯಾಲೆಂಟ್ ಯೂಸ್ಲೆಸ್. ಸೊ ಮೊದಲೇನು ಹೇಳಿದೆ, ಅವನೊಂದು ಫಿಯರ್ ಇದೆ ಅವನ ಕಡೆ. ಯಾವುದು ಅಂದರೆ ನನ್ನ ಕಡೆ ಪೊಯೆಟಿಕ್ ಟ್ಯಾಲೆಂಟ್ ಇದೆ, ಆದ್ರೂ ಇಟ್ ಹ್ಯಾಸ್ ಬಿಕಮ್ ಯೂಸ್ಲೆಸ್. ಏನಾಗಿದೆ? ಅದು ಯೂಸ್ಲೆಸ್ ಆಗಿದೆ. ಯಾಕಂತ ತನ್ನ ಬ್ಲೈಂಡ್ ಆಗಿರೋದ್ರಿಂದ ಹೀಸ್ ನಾಟ್ ಏಬಲ್ ಟು ರೈಟ್ ಅಂತ ಹೇಳ್ತಿರುವಂಥದ್ದು. ನಂತರ he worries that God may punish him for not using his God-given abilities. ಓಕೆ, ಅದೇ ಆತನ ವರಿ, ಇದೊಂದು ಫಿಯರ್ ಅವನಿಗೆ. ಒಂದು ವೇಳೆ ನಾನು ನನ್ನ ಪೊಯಿಟಿಕ್ ಟ್ಯಾಲೆಂಟ್ ಅನ್ನು ಯೂಸ್ ಮಾಡದೇ ಇದ್ರೆ ನನಗೆ ಗಾಡ್ ಅನ್ನುವಂಥದ್ದು he may punish, he may scold ಅಂತ ಹೇಳಿದ್ನಲ್ಲ, ಚೈಲ್ಡ್ ಅಂತ ಹೇಳಿದ್ರು, he may punish. ಒಂದು ವೇಳೆ ನಾನು ಬರೀದೇ ಇದ್ರೆ ನನಗೆ ದೇವರು ಪನಿಷ್ ಮಾಡ್ತಾನೆ, ನನಗೆ ಬೈತಾನೆ ಅನ್ನುವಂತಹ ಭಾವನೆ ಅವನಲ್ಲಿ ಇರುವಂಥದ್ದು. The poem raises the question of whether God demands active labor from disabled. ಸೊ ಒಬ್ಬ ಡಿಸೇಬಲ್ ಮನುಷ್ಯನಿಂದ ಗಾಡ್ ಆಕ್ಟಿವ್ ಲೇಬರ್ ಅನ್ನ ಆಕ್ಟಿವ್ ಲೇಬರ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ತಾನೋ ಇಲ್ಲೋ ಅನ್ನುವಂಥ ಕ್ವಶನ್ ಅಲ್ಲಿ ಇರುವಂಥದ್ದು. ಆ ಕ್ವಶನ್ಗೆ ಆನ್ಸರ್ ಮಾಡೋದು. The voice of patience answers Milton's doubts and corrects his fear. ಸೊ ಇವೆಲ್ಲ ಫಿಯರ್ಗಳು ದೇವರು ನನ್ನ ಮೇಲೆ ಸಿಟ್ಟಾಗ್ತಾನೆ, ಒಬ್ಬ ಡಿಸೇಬಲ್ಡ್ ಮನುಷ್ಯನಿಂದ ದೇವರು ಲೇಬರ್ನ ಕೇಳ್ತಾನೋ ಇವೆಲ್ಲ ಭಯಗಳಿದ್ದಾಗ ಅವನು ಪೇಷಂಟ್ಲಿ ಕುಂದುತ್ತಾನೆ ಒಂದು ಪ್ಲೇಸಲ್ಲಿ. ಪೇಷನ್ಸ್ ಇಂದ ಅವನು ಡೀಲ್ ಮಾಡುವಾಗ ವಾಟ್ ಹಿ ಫೀಲ್ಸ್ ಒಂದು ಏನು ಆಗುತ್ತೆ ಅವನಿಗೆ, ದ ವಾಯ್ಸ್ ಆಫ್ ಪೇಷನ್ಸ್ ಆನ್ಸರ್ಸ್ ಮಿಲ್ಟನ್ಸ್ ಡೌಟ್ಸ್ ಆ್ಯಂಡ್ ಕರೆಕ್ಟ್ಸ್ ಹಿಸ್ ಫಿಯರ್. ಅದು ಅವನು ಪೇಷಂಟ್ಲಿ ಕುಂತಾಗ ಏನಾಗುತ್ತೆ, ಅವನ ಡೌಟ್ಗಳು ಎಲ್ಲ ಕ್ಲಿಯರ್ ಆಗ್ತವೆ. ಏನ್ ಡೌಟ್ ಯಾವ ರೀತಿ ಕ್ಲಿಯರ್ ಆಗುತ್ತೆ ಅಂದ್ರೆ, ಪೇಷನ್ಸ್ ಎಕ್ಸ್ಪ್ಲೇನ್ಸ್ ದಟ್ ಗಾಡ್ ಡಸ್ ನಾಟ್ ಡಿಪೆಂಡ್ ಆನ್ ಹ್ಯೂಮನ್ ವರ್ಕ್ ಆರ್ ಟ್ಯಾಲೆಂಟ್. ಗಾಡ್ ಅನ್ನುವಂಥದ್ದು ನಮ್ಮ ಹ್ಯೂಮನ್ ಟ್ಯಾಲೆಂಟ್ಸು, ಹ್ಯೂಮನ್ ವರ್ಕು, ಹ್ಯೂಮನ್ ಲೇಬರ್ ಮೇಲೆ ಡಿಪೆಂಡ್ ಆಗುವುದಿಲ್ಲ ವಿಚಾರ. ಇದು ಯಾವಾಗ ಅರ್ಥ ಆಗುತ್ತೆ ಅಂದ್ರೆ ವೆನ್ ಹಿ ಪೇಷಂಟ್ಲಿ ಕುಂತಾಗ ಅವನಿಗೆ ಅರ್ಥ ಆಗುತ್ತೆ. ನಂತರ
True service to God lies in faith, patience and submission to His will. ಸೊ ನಾವು ಒಂದು ವೇಳೆ ದೇವರಿಗೆ ಸರ್ವನ್ನ ಮಾಡೋದಾದ್ರೆ ನಮ್ಮ ಕಡೆ ಏನಿರಬೇಕು? ಫೇತು, ಪೇಷನ್ಸ್, ಸಬ್ಮಿಷನ್ ಟು ಗಾಡ್ಸ್ ವಿಲ್. ಗಾಡ್ ಏನೇ ಮಾಡಿದ್ರು, ಲೈಕ್ ನಮ್ಮ ಕಡೆ ಯಾವುದೇ ಡಿಸಬಿಲಿಟಿ ಇದ್ರೂ ಅದನ್ನ ನಾವು ಅಕ್ಸೆಪ್ಟ್ ಮಾಡ್ಕೊಂಡು ಹೋಗುವಂಥದ್ದು, ಅದನ್ನ ನಾವು ಏನು ಅದನ್ನೇ ನಾವು ಟ್ರೂ ಸರ್ವಿಸ್ ಟು ಗಾಡ್ ಅಂತ ನಾವು ತಿಳ್ಕೋಬೇಕು ಅನ್ನುವಂತಹ ಸತ್ಯ ಅವನಿಗೆ ಬರ್ತದೆ. Given those who cannot act and can only wait serve God equally well. ಯಾರು ಯಾರು ಡಿಸೇಬಲ್ ಇರ್ತಾರೋ ಅವರಿಗೆ ವೆನ್ ದೇ ಆರ್ ನಾಟ್ ಏಬಲ್ ಟು ಸರ್ವ್ ಗಾಡ್ ಅಂತ ಅಂದ್ಕೊಂಡಾಗ ಕ್ಯಾನ್ ಓನ್ಲಿ ವೇಟ್ ಸರ್ವ್ ಗಾಡ್ ಈಕ್ವಲಿ ವೆಲ್. ಸೊ ಗಾಡ್ ಯಾರಿಗೂ ಡಿಫ್ರೆನ್ಶಿಯೇಟ್ ಮಾಡೋದಿಲ್ಲ, ಡಿಸೇಬಲ್ಡ್ಗೂ ಹಾಗೆ ಮತ್ತು ಯಾರು ಎಲ್ಲ ಅಬಿಲಿಟೀಸನ್ನು ಹೊಂದಿರುತ್ತವರು ಯಾವುದೇ ರೀತಿಯ ಡಿಸ್ಕ್ರಿಮಿನೇಷನ್ ಅನ್ನ ಮಾಡೋದಿಲ್ಲ ವಿಚಾರ. ಸೊ ಗಾಡ್ treats them equally. The poem ends with Milton achieving inner peace and spiritual success. ಲಾಸ್ಟಿಗೆ ಅವನು ಹೇಳ್ತಾನೆ, ಸೊ ನಾವು ಏನ್ ಮಾಡಬೇಕು? ವಿ ಹ್ಯಾವ್ ಟು ವೇಟ್. ಏನ್ ಮಾಡಬೇಕು? ವಿ ಹ್ಯಾವ್ ಟು ವೇಟ್ ಅಂಡ್ ಸ್ಟ್ಯಾಂಡ್. ನಾವು ದೇವರ ಒಂದು ಆಜ್ಞೆಗೆ ಅಥವಾ ದೇವರ ಸರ್ವಿಸ್ಗೆ ನಾವು ವಿ ಹ್ಯಾವ್ ಟು ವೇಟ್ ಅಲ್ಟಿಮೇಟ್ಲಿ. ಸೊ ಅಲ್ಟಿಮೇಟ್ಲಿ ಈ gives a solution. ಸೊ ಮೊದಲು 8 ಲೈನ್ಗಳಲ್ಲಿ ಪ್ರಾಬ್ಲಮ್ ಅಂತ, ನಂತರ 6 ಲೈನ್ಗಳಲ್ಲಿ ಒಂದು ಸೊಲ್ಯೂಷನ್ ಹೇಳ್ತಾರೆ. ಸೊ ದಿಸ್ ಇಸ್ ಅಬೌಟ್ ದ ಪೋಯಮ್. ಅಂಡ್ ಮತ್ತೆ ಇಲ್ಲಿ ದೇರ್ ಆರ್ ಮೇಜರ್ ಥೀಮ್ಸ್ ಇನ್ ದ ಪೋಯಮ್. ಒನ್ ಈಸ್ ಬ್ಲೈಂಡ್ನೆಸ್ ಅಂಡ್ ಹ್ಯೂಮನ್ ಲಿಮಿಟೇಷನ್. ನಂತರ ಫೇತ್ ಅಂಡ್ ಸಬ್ಮಿಷನ್ ಟು ಗಾಡ್ಸ್ ವಿಲ್. ನಾವು ಹೇಳಿದ್ವಿ ವಿ ಹ್ಯಾವ್ ಟು ಸಬ್ಮಿಟ್ ಟು ದ ಗಾಡ್. ಎವರ್ ಏನೇ ಬಂದ್ರು ವಿ ಹ್ಯಾವ್ ಟು submit to the God's will. God ಏನೇ ಆದ್ರೂ it is made by it is the will of the God ಅಂತ ನಾವು ಅರ್ಥ ಮಾಡ್ತೀವಿ. ಡ್ಯೂಟಿ ಅಂಡ್ ಸರ್ವಿಸ್ ಟು ಗಾಡ್. ಡ್ಯೂಟಿ ಯಾವ ರೀತಿ ಇರಬೇಕು ದೇವರಿಗೆ? ಗಾಡ್ ಸೆಲ್ಫ್ ಸಫಿಷಿಯನ್ಸಿ ಅಂಡ್ ಪವರ್. ಸೊ ಆಲ್ವೇಸ್ ಗಾಡ್ ಇಸ್ ರೈಟ್ ಮತ್ತು he is the supreme ಅಂತ ಹೇಳೋದು. ಸೊ ದಿಸ್ ಇಸ್ ಆಲ್ ಅಬೌಟ್ ದಿ ಪೋಯಮ್ on his blindness. Okay, this is the end of the lecture. Thank you.